ಇದು ಟಿಬಿ ಡ್ಯಾಂನ ಮತ್ತೊಂದು ಆಘಾತಕಾರಿ ವಿಚಾರ. ತುಂಗಭದ್ರಾ ಡ್ಯಾಂನ ಆಯಸ್ಸು ಇನ್ನು 30 ವರ್ಷ ಮಾತ್ರನಾ ಅನ್ನುವಂತ ಪ್ರಶ್ನೆಯೊಂದು ಈಗ ಉದ್ಭವ ಆಗ್ತಾ ಇದೆ. ಕಾರಣ ಕೂಡ ಇದೆ ಆ ಪ್ರಶ್ನೆಗೆ. 70 ವರ್ಷಗಳ ಹಿಂದೆ ಈ ಟಿಬಿ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಕನ್ನಯ್ಯ ನಾಯ್ಡು ಈಗ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯಿಂದ ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಡ್ಯಾಮ್ ಮತ್ತು ಕ್ರಸ್ಟ್ ಗೇಟ್ ತಜ್ಞರಾಗಿದ್ದಾರೆ ಕನ್ನಯ್ಯ ನಾಯ್ಡು. ಡ್ಯಾಮ್ಗೆ ವಯಸ್ಸಾಗ್ತಿತ್ತು, ಅದರ ಮೇಲೆ ಸಮಸ್ಯೆ ಇದೆ. ಡ್ಯಾಮ್ ಸುರಕ್ಷತೆಗೆ ತಜ್ಞರ ತಂಡ ರಚನೆ ಅಂದಿದ್ದಾರೆ ಡಿಸಿಎಂ. ರಾಜ್ಯದ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು, ನೆರೆಯ ಆಂಧ್ರ, ತೆಲಂಗಾಣ ಇದೆಲ್ಲದರ ಜೀವನಾಡಿ ಈ ಟಿಬಿ ಡ್ಯಾಮ್. ಡ್ಯಾಮ್ನಲ್ಲಿ ಸ್ಟೋನ್ ಮಾಡ್ತಾರೆ. ಇವಾಗ ಸಿಮೆಂಟ್, ತರಕಾರಿ, ಸುಣ್ಣ, ಎಗ್ ಇದೆಲ್ಲ ಅದಾಕಿ ಪೇಸ್ಟ್ ಮಾಡಿ ಹಾಕಿರೋದು. ಅದರಿಂದ ಇದು ಅಲ್ಲಿ ಇದೆ, ಅದು ಕ್ರಾಕ್ಸ್ ಬಂದಿದೆ. ಅದೆಲ್ಲ ಗ್ರೌಟಿಂಗ್ ಮಾಡ್ತಾರೆ. ಇವಾಗ ಅಪಾಕ್ಸಿ ಗ್ರೌಟಿಂಗ್ ಅಂತಾರೆ. ಅದು ಆಕ್ಷನ್ ತಗೊಂಡಿದ್ದಾರೆ. ಗೇಟು ಕಂಪ್ಲೀಟ್ ರಿಪ್ಲೇಸ್ ಮಾಡ್ತಿದೆ. ನಿನ್ಗೆ ಬ್ಯಾಲೆನ್ಸ್ 30 years ಪ್ರಾಬ್ಲಮ್ ಎಲ್ಲ ಅದು ಇದು ಬರ್ತದೆ. ಆಮೇಲೆ ಹೊಸ ಡ್ಯಾಮ್ ವ್ಯವಸ್ಥೆ ಮಾಡೋದು. ಡ್ಯಾಮ್ನಲ್ಲಿ ಕೂಡ ಡ್ಯಾಮ್ನಲ್ಲಿ ಸ್ಟೋನ್ ಮಾಡ್ತಾರೆ. ಇವಾಗ ಸಿಮೆಂಟ್ ಒಂದು ರಿಪೋರ್ಟ್ ಇತ್ತು ಅಂತ ಅಂದ್ಬಿಟ್ಟು ಆವತ್ತೇ ಅರ್ಧ TMC ಪ್ರತಿ ವರ್ಷನೂ ಅದು ಇದು ತುಂಬುತ್ತದೆ ಅನ್ನೋದು ಮೊದಲೇ ಒಂದು ಸ್ಟಾರ್ಟಿಂಗ್ ಅಲ್ಲೇ ಒಂದು ರಿಪೋರ್ಟ್ ಇತ್ತು. ಅದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನಾವು ಬಜೆಟ್ ಅಲ್ಲಿ ನಾವು ಸೇರಿಸಿದ್ದೀವಿ. ಇದಾದ್ಮೇಲೆ ನಾನು ಅದೆಲ್ಲ ಪ್ರವಾಸ ಮಾಡಿಬಿಟ್ಟು ಅದಕ್ಕೆ ಆಲ್ಟರ್ನೇಟಿವ್ ನೀರನ್ನ ನವಲಿ ಡ್ಯಾಮ್ ವಿಚಾರದಲ್ಲಿ ಏನ್ ಚರ್ಚೆ ಮಾಡಬೇಕು ಆ ಕೆಲಸನ ನಾವು ಮಾಡಿ. ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಕಮಿಟಿ ಒಬ್ರು ಹೇಳಿದ್ದಾರೆ ಪಾಪ. ನಾವು ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್, ಡ್ಯಾಮ್ ಆಶೆ ಕೇವಲ ಇನ್ನ 30 ವರ್ಷ ಅಂತ ಮಾತ್ರ ಇರ್ತಕ್ಕ ಸರ್. 100 ನಿಮಿಷ ಅಲ್ಲ, ಏನ್ ಅಫಿಷಿಯಲ್ ಆಗಿ ಬರ್ಲಿ, ಅದಕ್ಕೆ ಏನ್ ಬೇಕೋ ಮುಂಜಾಗ್ರತೆ ನಾವು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ಶುಕ್ರಾಜ್, ಗಮನಿಸ್ತಾ ಇದ್ದೀವಿ ಈ ಡ್ಯಾಮ್ ಏನಿದೆ ಇದು ಕಲ್ಲುಗಳಿಂದ ನಿರ್ಮಾಣ ಆಗಿರೋದು, ಕಾಂಕ್ರೀಟ್ ಅಲ್ಲ. ಆದರೂ ಕೂಡ 30 ವರ್ಷ ಇದರ ಆಯಸ್ಸು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇದು ನಿಜಕ್ಕೂ ಕೂಡ ಆತಂಕದ ಸಂಗತಿ. 12 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನ ಕೊಡುವಂತ ಡ್ಯಾಮ್ ಮುಂದೆ ಇಲ್ಲ ಅನ್ನುವಂಥದ್ದಾದ್ರೆ ಅದಕ್ಕೆ ತಜ್ಞರು ನೀಡಿರುವಂತ ಯಾವುದಾದ್ರೂ ಸೊಲ್ಯೂಷನ್ ಇದೆಯಾ? ಏನಾದರೂ ಈಗ ಯಾಕಂದ್ರೆ 30 ವರ್ಷದ ನಂತರದಲ್ಲಿ ಯಾವ ಕ್ರಮ ಕೈಗೊಳ್ತಾರಂತೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಶುಕ್ರಾಜ್? ಎಸ್ ಅಶ್ವಿನಿ, ಏನು ಈಗಾಗಲೇ ತುಂಗಭದ್ರಾ ಜಲಾಶಯದ ನಿರ್ಮಾಣ ಮಾಡಿ ಸುಮಾರು 70 ವರ್ಷಗಳು ಕಳೆದಿದೆ. ಇತ್ತೀಚೆಗಷ್ಟೇ ನಾವು ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಒಂದು ಕ್ರಸ್ಟ್ ಗೇಟ್ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಳಚಿ ಹೋಗಿತ್ತು. ಇದರ ಸರಿಸುಮಾರು ದುರಸ್ತಿ ಕಾರ್ಯ ಸುಮಾರು 7 ದಿನಗಳ ಕಾಲ ನಡೆದಿತ್ತು. ಅದಾದ ನಂತರ ತಾತ್ಕಾಲಿಕ ಲಾಕ್ ಗೇಟ್ ಅನ್ನು ಅಳವಡಿಸಿ ಆ ಒಂದು ಏನು ಗೇಟ್ ಅನ್ನು ತಾತ್ಕಾಲಿಕ ಒಂದು ಮುಚ್ಚಲಾಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಈ ಒಂದು ಗೇಟ್ ಒಂದು ಯಶಸ್ವಿ ಆದ ನಂತರ ಕನ್ನಯ್ಯ ನಾಯ್ಡು ಅವರು ಒಂದು ಆತಂಕಕಾರಿ ವಿಷಯ ಹೇಳಿರ್ತಕ್ಕಂಥದ್ದು. ಏನು ಈ ಒಂದು ಜಲಾಶಯ ನಿರ್ಮಾಣವಾಗಿದೆ ಇದು 100 ವರ್ಷಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಜಲಾಶಯ. ಅದಾದ ಬಳಿಕ ಏನಾದ್ರೂ ಒಂದು ಆಲ್ಟರ್ನೇಟಿವ್ ವೇ ಅನ್ನು ಈ ಒಂದು ಸರ್ಕಾರ ಹುಡ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ಈಗಾಗಲೇ ಜಲಾಶಯಕ್ಕೆ 70 ವರ್ಷ ಕಳೆದಿದೆ, ಇನ್ನು ಕೇವಲ 30 ವರ್ಷ ಮಾತ್ರ ಬಾಕಿ ಉಳಿದಿದ್ದು. ಈಗಾಗಲೇ ಆ ಜಲಾಶಯದ ಒಂದು ದುರಸ್ತಿ ಆಗಿಂದ ಈಗೇನು ಈ ಒಂದು ಕ್ರಸ್ಟ್ ಗೇಟ್ ಕಳಚಿಕೊಂಡು ಹೋಗಿತ್ತು, ಇದು ಕೂಡ ಅದರ ಒಂದು ಪರಿಣಾಮವಾಗಿ ಆ ಒಂದು ಕ್ರಸ್ಟ್ ಗೇಟ್ ಕಳ್ಚಿಕೊಂಡು ಹೋಗಿದ್ದು. ಈಗ ಸಣ್ಣ ಪುಟ್ಟ ಕೆಲಸದಂತೆ ಸುಮಾರು ಈ 30 ವರ್ಷದೊಳಗಾಗಿ ಈ ಒಂದು ಜಲಾಶಯಕ್ಕೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಒಂದು ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಇದು ಮುಂದಿನ ದಿನದಲ್ಲಿ ಈ ಒಂದು ತುಂಗಭದ್ರಾ ಜಲಾಶಯನ ಪ್ರದೇಶದಲ್ಲಿ ಬೆಳೆತಿರ್ತಕ್ಕಂಥ ರೈತರು ಒಂದು ಸಂಕಷ್ಟಕ್ಕೆ ಈಡಾಗಬೇಕಾಗುತ್ತೆ ಅಂತಂದು ಈಗಾಗಲೇ ಕನ್ನಯ್ಯ ನಾಯ್ಡು ಅವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಇದರ ಬದಲಾಗಿ ನಾವು ನೋಡ್ಕೊಳ್ಳೋದಾದ್ರೆ ಜಲಾಶಯ ಬದಲಾಗಿ ಏನಪ್ಪಾ ಅಂದ್ರೆ ಈ ಒಂದು ನವಲಿ ಭಾಗದಲ್ಲಿ ಒಂದು ಸಮಾನಾಂತರ ಜಲಾಶಯ ಮಾಡಬೇಕು ಅಂತಂದು ಈಗಾಗಲೇ ಸರ್ಕಾರ ತನ್ನ ಗಮನವನ್ನು ಈ ಸರ್ಕಾರದ ಗಮನಕ್ಕೆ ಈ ಒಂದು ಜಲಾಶಯದ ಕುರಿತು ತರಲಾಗಿದೆ. ಆದ್ರೆ ಏನು ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಮೊನ್ನೆ ಕೊಪ್ಪಳಕ್ಕೆ ಬಂದಾಗ ಹೇಳಿರ್ತಕ್ಕಂಥದ್ದು ಸಮಾನಾಂತರ ಜಲಾಶಯ ಕುರಿತಾಗಿ ನಮ್ಮ ಗಮನಕ್ಕಿದೆ, ಅದನ್ನು ತಜ್ಞರ ಜೊತೆ ನಾವು ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಆದ್ರೆ ಏನು ಕನ್ನಯ್ಯ ನಾಯ್ಡು ಅವರು ಹೇಳಿರ್ತಕ್ಕಂಥ ಈ ಒಂದು 30 ವರ್ಷದೊಳಗಾಗಿ ಆಲ್ಟರ್ನೇಟಿವ್ ವೇ ಹುಡ್ಕೋಬೇಕು ಅಂತಂದು. ಆದ್ರೆ ಈ ಒಂದು ತುಂಗಭದ್ರಾ ಜಲಾಶಯ ಸುಮಾರು 12 ಲಕ್ಷ
ಹೆಕ್ಟರ್ ಪ್ರದೇಶದಲ್ಲಿ ರೈತರು ತಮ್ಮ ಬೆಳೆಗಳನ್ನು ಬೆಳೆತಿರ್ತಕ್ಕಂಥದ್ದು, ತುಂಗಭದ್ರಾ ಜಲಾಶಯನ ನಂಬಿಕೊಂಡು ಈಗ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಇಂಥದ್ದೊಂದು ಜಲಾಶಯಕ್ಕೆ ಇದೀಗ ಒಂದು ಆಘಾತ ಬಂದಿರೋದು ನಿಜಕ್ಕೂ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಸರ್ಕಾರಗಳು ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ, ಅಥವಾ ಇದನ್ನೇ ಒಂದು ಸ್ಟ್ಯಾಂಡರ್ಡ್, ಇದರ ಗುಣಮಟ್ಟದ ಉತ್ತಮ ಗುಣಮಟ್ಟತೆಯನ್ನು ಹೆಚ್ಚಿಸಿಕೊಳ್ಳುತ್ತಾ, ಅಥವಾ ಇದರ ಬದಲಾಗಿ ಬೇರೊಂದು ಜಲಾಶಯವನ್ನು ಕಟ್ಟಿಕೊಳ್ಳುತ್ತಾ ಅನ್ನೋದನ್ನ ಸರ್ಕಾರವೇ ನಿರ್ಧಾರ ತೆಗೆದುಕೊಳ್ಬೇಕು. ಅಶ್ವಿನಿ. ರೈಟ್ ಶುಕ್ರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.